ಪ್ರತಿಯೊಬ್ಬರೂ ಕೂಡ ಸರೋಜಾ ದೇವಿಯವರ ಒಡನಾಟವನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ, ಮೆಲುಕು ಹಾಕ್ತಾ ಇದ್ದಾರೆ. ಈಗ ಪುಗಳೆಂದಿ ಅಂದರೆ ಸರೋಜಾ ದೇವಿ ಜಯಲಲಿತಾ ಆಪ್ತ ಸ್ನೇಹಿತೆ ಕೂಡ ಆಗಿದ್ರು. ಕನ್ನಡ ಭಾಷೆ ಮಾತನಾಡೋದಕ್ಕೆ ತುಂಬ ಖುಷಿ ಅವರಿಗೆ. ಮತ್ತು ADMK ಕಾರ್ಯದರ್ಶಿ ಪುಗಳೆಂದಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತು ಮಾತುಗಳನ್ನು ಕೂಡ ಆಡಿದ್ದಾರೆ. ಅವರ ಒಡನಾಟ ಯಾವ ರೀತಿಯಾಗಿ ಇತ್ತು ಅನ್ನೋದರ ಕುರಿತು ಮಾತಾಡಿದ್ದಾರೆ. ಏನು ಮಾತನಾಡಿದ್ರು ಪುಗಳೆಂದಿ ಅವರು, ಬನ್ನಿ ನೋಡ್ತಾ ಹೋಗೋಣ. ADMK ಕಾರ್ಯದರ್ಶಿ ಪುಗಳೆಂದಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ಬಿ ಸರೋಜಾ ದೇವಿ ಅವರ ಒಟ್ಟಿಗೆ ಬಹಳಷ್ಟು ಒಡನಾಟ ಇತ್ತು. ಯಾವ ರೀತಿ ಅಡ್ಮೈರ್ ಆಗಿದ್ರು, ಯಾವ ರೀತಿ ಒಂದು ಬಾಂಡಿಂಗ್ ಇತ್ತು? ಇಲ್ಲಮ್ಮ, ಇಲ್ಲಿಂದ ತಲೆವರ್ ಕ್ರಾಂತಿ ನಾಯಕ MGR ಅವ್ರ ಜೊತೆಗೆ ಅದಕ್ಕೂ ಮೊದಲೇ ಇಲ್ಲಿ ಅಮ್ಮ ಅವರು ಆ್ಯಕ್ಟ್ ಮಾಡೋದಕ್ಕೆ ಮೊದಲೇ ಸರೋಜಾದೇವಿಯವರು ಸ್ಟಾರ್ಟ್ ಮಾಡಿಬಿಟ್ರು. ಸಿನಿಮಾ ಹೀರೋಯಿನ್ ಆಗಿ ಶುರು ಮಾಡಿ ಆ್ಯಕ್ಟ್ ಮಾಡೋಕ್ಕೆ ಶುರುವಾದರು. ಅದರಿಂದ ಅದು ಮುಂದೆ ಬರೆದು ಸುಮಾರು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿ ಅದಾದಮೇಲೆ ಅಮ್ಮ ಬರ್ತಾರೆ. ಸರೋಜಾದೇವಿ ಆದಮೇಲೆ ಬಂದು ಜಾಯ್ನ್ ಆದರು. ಅದರಿಂದ ಇಬ್ಬರೂ ಹೊಂದಾಣಿಕೆಯಾಗಿ ತುಂಬ ಕ್ಲೋಸ್ ಆಗಿದ್ದರು. ಅವರು ಇಲ್ಲಿ ಬಿಷಪ್ ಕಾಟನಲ್ಲಿ ಅಮ್ಮ ಓದ್ತಿದ್ದಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ಗೆ. ಅದರಿಂದ ಕನ್ನಡ ಭಾಷೆ ಮಾತಾಡಬೇಕಂದ್ರೆ ತುಂಬ ಖುಷಿ ಅವ್ರಿಗೆ, ಅಮ್ಮ ಅವ್ರಿಗೆ. ಅದು ಸರೋಜಾದೇವಿ ಬಂದರೆ ಮಾತಾಡ್ತಾ ಇದ್ರು. ದಟ್ ಇಸ್ ದ ಬ್ಯೂಟಿ. ಜಯಲಲಿತಾ ಅವರೊಟ್ಟಿಗೆ ಯಾವ ರೀತಿ ಒಡನಾಟ? ತುಂಬ ಚೆನ್ನಾಗಿದ್ರು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದರು. ಬಂದರೆ ಮಾತಾಡ್ತಾ ಇದ್ರು. ಮನೆಯಲ್ಲಿ ಬಿಡಲ್ಲ, ಇಬ್ಬರನ್ನು ಊಟ ಆಗಲಿ ಅದಾಗಲಿ ಮಾತಾಡಿಕೊಂಡು ಮತ್ತೆ ಕಳಿಸ್ತಾ ಇದ್ರು. ಅದು ಅವ್ರಿಗೊಂದು ಖುಷಿ. ಸರೋಜಾದೇವಿ ಮೇಡಮ್ ನೋಡಿದ್ರೆ ಅಮ್ಮ ಅವ್ರಿಗೊಂದು ಖುಷಿ ಆಗಿತ್ತು. ಅದರಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಯಾವಾಗಲೂ. ಆ ಟಿವಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಸುಮಾರು. ಸರೋಜಾದೇವಿ ಅವರು ಜಯ ಟಿವಿಗೆ ಭೇಟಿ ಕೊಟ್ಟವರು, ಓನ್ ಟಿವಿಗೆ ಕರೆಸಿ ನಾನೇ ಕರ್ಕೊಂಡು ಬಂದೆ, ಭೇಟಿ ಎಲ್ಲ ಕೊಟ್ಟವ್ರೆ. ಅಮ್ಮ ಬಗ್ಗೆ ಅವ್ರಿಗೆ ತುಂಬ ಮರ್ಯಾದೆ ಇತ್ತು. ಥ್ಯಾಂಕ್ ಯು. ಸೊ ಇದಿಷ್ಟು ಪುಗಳೆಂದಿ ಅವರ ಮಾತಾಗಿತ್ತು.